ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬೆಳಗ್ಗೆ 8 ಗಂಟೆ ಆಗೈತಿ, ಲಾಗ್ ಚಾಲು ಮಾಡೀನಿ. ಬನ್ನಿ ಸ್ನೇಹಿತರೆ, ಇವತ್ತು ಮುದ್ದೆ ಬಳಕೆ ಹೋಗ್ಬೇಕು ರೀ, ಊರಿಗೆ ಹೋಗ್ಬೇಕು. ಇನ್ನೇನಾಗುತ್ತೋ ಮುದ್ದೆ ಬಳಕೆ ಒಂದಿಷ್ಟು ಬ್ಯಾಂಕ್ ಕೆಲಸ ಐತೆ. ಶ್ರಾವಣಿ ಸ್ಕಾಲರ್ಶಿಪ್ ಮಾಡಬೇಕು, ಎಲ್ಲ ಒಟ್ಟು ಮಾಡಬೇಕು ಸ್ನೇಹಿತರೆ. ಇನ್ನು ಶ್ರಾವಣಿದು ಶ್ರಾವಣಕುಮಾರ್ದು ಜಾಕ್ ಇಲ್ಲ, ನಾನು ಜಾಕ ಮಾಡೀನಿ. ಯಾಕಂದ್ರೆ ನಾನೇ ಜಲ್ದಿ ಹೋಗ್ಬೇಕು, ಅವ್ರದ್ದು ಕೂಡ ಮಾಡಿಸಿ ಹೋಗ್ತೀನಿ ಸ್ನೇಹಿತರೆ. ಇವಾಗ ಜಾಕ್ ಆಗೈತೆ ರೀ. ಬನ್ನಿ, ಈ ಕಡೆ ಹಳ್ಳಿ ಕಡೆ ವಾತಾವರಣ ಹೆಂಗಿರ್ತಾ ಹೆಂಗಿಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ, ತೋರಿಸ್ತೀನಿ ರೀ. ಹೊರಗೆ ಹೆಂಗೈತಿ ಇವಾಗ 8 ಗಂಟೆಗೆ ಅಂತೇಳಿ ತೋರಿಸಿ ನಾನು ಒಳಗೆ ಹೋಗಿ ಪೂಜೆ ಮಾಡಾಗ ಮತ್ತೆ ಸಿಗ್ತೀನಿ. ತೋರಿಸಿ ಪೂಜೆ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಹೋಗೋಣ. ನೋಡಿ ಬೆಳಗಿನ ವಾತಾವರಣ ಹೆಂಗಿದೆ ನೋಡಿ ಸ್ನೇಹಿತರೆ. ಟೈಮ್ ಬಂದು 6:30 7:30 ಆಗೈತೆ ನೋಡಿ. ಇವಾಗ ಎದ್ದೀನಿ. ಈ ಥರ ವಾತಾವರಣ ಇದೆ. ಹಂಗೆ ಕಸ ಗುಡಿಸಿ ರಂಗೋಲಿ ಹಾಕ್ಬೇಕ್ರಿ. ಅಕ್ಕ ಕೋಳಿ ನೋಡಿ, ಕೋಳಿ ಮೇಯಾಕತ್ತಾವು. ಹಳ್ಳಿ ವಾತಾವರಣ ಚೆಂದ ನೋಡಿ ಸ್ನೇಹಿತರೆ. ಬೆಳಗ್ಗೆ ಎದ್ದುಗಣೆ ಒಂದು ಕೋಳಿ ದನಗಳು ನೋಡೋಕೆ ಒಂದು ಚೆಂದ ಅಂತಲೇ ಅನ್ಕೋತೀನಿ ರೀ ನಾನು. ಎಲ್ಲ ಥರ ಹಳ್ಳಿ ಕಡೆ ಕಾಣುತ್ತೆ ರೀ. ದನ, ಕರು, ಆಕಳ, ಎಮ್ಮೆ, ಕೋಳಿ ಥರ ಚೆಂದಲ್ಲ ಸ್ನೇಹಿತರೆ. ಭಾಳ ಇಷ್ಟ ಆಯ್ತು ನೋಡಿ. ಅಲ್ಲಿ ನಮ್ಮೂರಾಗ ಈ ಥರ ಇರಲ್ಲ ನೋಡಿ ಸ್ನೇಹಿತರೆ. ನಮ್ಮೂರಾಗ ಎದ್ರೆ ಜನಗಳು ಮಾರಿ, ನಮ್ದು ಇದು ಅರ್ಬಿಸ್ ಮನೆ ಐತಲ್ರಿ, ಹಿಂಗಾಗಿ ಇರ್ತೈತೆ ನೋಡಿ ಸ್ನೇಹಿತರೆ. ನಮ್ಮ ಮನೆ ಈ ಥರ ಇದೆ. ಹೋಮ್ ಟೂರ್ ಮಾಡಂತ ಕೇಳಿ ಖಂಡಿತ ನಿಮಗೂ ನೋಡಿದ್ರಲ್ಲ. ಹಳ್ಳಿ ಕಡೆ 8 ಗಂಟೆಗೆ ವಾತಾವರಣ ಹೆಂಗಿತ್ತು ಹೆಂಗಿಲ್ಲ, ಹಳ್ಳಿ ವಾತಾವರಣ ಅಂತ ಹೇಳಿದೆ ಸ್ನೇಹಿತರೆ. ಬನ್ನಿ, ದೇವ್ರ ಮನ್ಯಾಗ ಬಂದೀನಿ. ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಪೂಜೆ ಮಾಡಬೇಕು. ಪೂಜೆ ಮಾಡಿ ದೇವ್ರಿಗೆ ಹೋಗ್ಬರ್ಬೇಕು. ನಮ್ಮ ಮನೆ ದೇವ್ರು ಇಲ್ಲೆಲ್ಲ ಲಗ್ಮಾಯಿ ದೇವ್ರಿಗೆ ಹೋಗಿ ಬರಬೇಕು. ಶ್ರಾವಣಿ ಪೂಜೆ ಮಾಡಿ ಅವ್ರಿಬ್ಬರದ್ದು ಜಾಕ ಮಾಡಿಸಿ ಅವ್ರಿಗೆ ನಾಷ್ಟ ಮಾಡಿ ಸ್ಕೂಲ್ ಕಳಿಸಿ ದೇವ್ರಿಗೆ ಹೋಗಿ ಬರ್ತೀನಿ ಸ್ನೇಹಿತರೆ. ಬನ್ನಿ, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. 8:30 ಆಯ್ತು ನೋಡಿ ಟೈಮು. ಅರ್ಧ ತಾಸು ಮಾಡಿ ನೋಡಿ ಪೂಜೆ. ಶುಕ್ರವಾರ ಅಲ್ಲ ಇವತ್ತು. ನಮ್ಮ ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಬರ್ತೀನಿ ರೀ. ಇವತ್ತು ಊರಿಗೆ ಹೋಗ್ಬೇಕಂತೀನಿ. ಇವಾಗ ಶುಕ್ರವಾರ ಕಾಯಿ ಹೊಡ್ಸ್ಕೊಂಡು ಹೋಗ್ಬಿಡ್ತು ನೋಡಿ. ನಾನು ಅಮಾಸಿನ ಆ ಕಡೆ ಹೋದೆ, ಬರೋದು ಲೇಟ್ ಆಯಿತು. ಲಗ್ಮಾಯಿ ಕಾಯಿ ಹೊಡ್ಸಿಲ್ಲ. ದೇವ್ರಿಗೆ ಹೋಗ್ಬೇಕಂತ ಚಿಟ್ಟಿ, ಇದು ಚಿಟ್ಟಿ ಅಂತ ನೋಡಿ ಹಳ್ಳಿ ಕಡೆ. ದೇವ್ರಿಗೆ ಎಣ್ಣೆ ಹಾಕೊಂಡು ಹೋಗಕ್ಕೆ ಚಿಟ್ಟಿ ಅಂತ ಬೇರೆ ಸಪ್ರೇಟ್ ಮಾಡಿರ್ತಾರೆ. ಈ ಕಡೆ ನೀವೇನೋ ಗೊತ್ತಿಲ್ಲ ಸ್ನೇಹಿತರೆ. ಚಿಟ್ಟಿ ಅಂತೀವಿ ನಾವು. ಚಿಟ್ಟಿ ಉದಿನ ಕಡ್ಡಿ ತೊಗೊಂಡು ಹೊಂಟೇನಿ ರೀ. 8:30 ಆಗೈತೆ ರೀ. 9 ಅನ್ನಕ್ಕೆ ದೇವ್ರಿಗೆ ಹೋಗಿ ಬರ್ತೀನಿ. ಬಂದ್ವೇಳೆ ಹಂಗೆ 10ಕ್ಕೆ ಹೋತಾಡ್ರಿಕಿ. 9:30 10 ಆಗುತ್ತೆ ಶಾಲೆಗೆ ಹೋಗ್ಬೇಕಂದ್ರೆ. ಹೋಗಿ ಬಂದು ಅವ್ರ ಜಾಕ ಮಾಡಿಸಿ ಆಮೇಲೆ ಅವ್ರು ನಾಷ್ಟ ಮಾಡಿಸಿ ಕಳಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವ್ರಿಗೆ ಹೋಗಿ ಬರೋಣ. ದೇವ್ರಿಗೆ ಹೋಗಿ ಬಂದು ಸಿಗ್ತೀವಿ ನೋಡಿ. ಮತ್ತೆ ನೋಡಿ ಸ್ನೇಹಿತರೆ, ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಬಂದು ಅಮ್ಮಗೆ. ಇವಾಗ ಏನೈತೆ ಶ್ರಾವಣಿದು ಶ್ರಾವಣಕುಮಾರ್ದು ಜಾಕ ಮಾಡಿಸಿ ಮತ್ತು ಅವ್ರು ನಾಷ್ಟ ಮಾಡಿಸಿ ಶಾಲೆಗೆ ಕಳಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಲೇಟ್ ಆಗೈತೆ. ಇವಾಗ ದೇವ್ರಿಗೆ ಹೋಗಿ ಬಂದೆ. ಶ್ರಾವಣಕುಮಾರ್ ನಿಂತಾನ್ರಿ ಇಲ್ಲೇ. ಅವನು ಶ್ರಾವಣಿದು ಜಾಕ ಮಾಡಿಸಿ ಮತ್ತೆ ಸಿಗ್ತೀನಿ. ಅವ್ವ ನಿಂತವಡಿ ಇಲ್ಲಿ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡಕತ್ತಾಳ ಅಕ್ಕ. ಅವಲಕ್ಕಿ ತೋರಿಸ್ತೀನಿ ಬನ್ನಿ. ನೋಡಿ ಶ್ರಾವಣಿಯರಿಗೆ ಸ್ಕೂಲಿಗೆ ಪಡ್ಡು ಮಾಡಿ ನಿನ್ನೆ ದೋಸೆ ಮಾಡಿದ್ರೆ ಅಕ್ಕ ಪಡ್ಡು ಮಾಡಿ ಬುತ್ತಿ ಕಟ್ಟಿ ರೆಡಿ ಮಾಡಿ ಕಳಿಸಿದ್ರಿ. ಅಕ್ಕಿನ ಜಾಕ ಮಾಡಿಸಿದೆ. ಅಕ್ಕ ಅಡುಗೆ ಮಾಡಿ ಬುತ್ತಿ ಕಟ್ಟಿದ್ಲು. ಇವಾಗ ಅವಲಕ್ಕಿ ಮಾಡಕತ್ತಾವಡಿ. ಪಡ್ಡು ಸ್ವಲ್ಪ ಇಟ್ಟಿತ್ತು. ಅವಲಕ್ಕಿ ನೈಟ ಟಮಾಟೆ ಹಾಕಿಲ್ರಿ, ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಕುಸಕ್ಕಿಟ್ಟಾರ್ರಿ. ನೋಡಿ ಚಟ್ನಿ ಮಾಡ್ಯಾಳ ಅಕ್ಕ. ಪಡ್ಡನ್ನ ಮಾಡ್ಯಾ. ಬನ್ನಿ ತೋರಿಸ್ತೀನಿ. ಸ್ವಲ್ಪ ಪಡ್ಡು ಶ್ರಾವಣಕುಮಾರ ಶ್ರಾವಣಿ ಉಂಡು ಬುತ್ತಿ ಕಟ್ಕೊಂಡ್ರು ನೋಡಿ. ಇನ್ನೊಂದೆರಡು ತಾಳಿಪಟ್ಟ ಇದ್ದು ಅದ್ರಾಗನೇ ಪಡ್ಡು ಹಾಕಿ ಹೊಡೆ. ಎಷ್ಟು ಪಡ್ಡದವು ಸಾಲಲ್ಲ ಅಂತೇಳಿ ಮಾಮಾರಿಗಿಟ್ಟು ಅವಲಕ್ಕಿ ಮಾಡಾಕತ್ತಾರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ದೇವ್ರಿಗೆ ಹೋಗ್ಬೇಕು. ನಾನು ಕೂಡ ದೇವ್ರಿಗೆ ಹೋಗಿ ಬಂದು ಸಿಗ್ತೀನಿ. ತಿನ್ನಕತ್ತಿಯಪ್ಪು ಏನದು ಪಡ್ಡ? ಊಟ ಆಯ್ತಾ? ತಿಂದಕ್ಕೆ ನೀರು ಕುಡಿಯಾ? ಜಾಕ ಆಗೈತೆ ನೋಡಿ. ಒಂದು ಶ್ರಾವಣಿನ ಸ್ಕೂಲಿಗೆ ರೆಡಿ ಆಗ್ಯಾಳ. ಜಾಕ ಮಾಡಿಸಿಲ್ಲ. ನೋಡಿ 9:30 ಆಗೈತೆ ರೀ. 10ಕ್ಕೆ ಬಸ್ ಐತೆ. ಶ್ರಾವಣಿ ಸ್ಕೂಲ್ ಹೊಂಟ. ಬನ್ನಿ. 9 ಬಸ್ ಸಿಗಲಿಲ್ಲ ಇವತ್ತ. ಪೋಣೆ 10ಕ್ಕೆ 9:30 ಬರ್ತವೆ ಬಸ್ಸು. ಆಯ್ ಮಾಡು. ಚಪ್ಪ ಅಲ್ಲೇ ಬಿಟ್ಟು ಬಂದು ಕಾಲೇ ಬರೆಗಾಲೆ ಹೋಗೋದು ಆಲೆ. ಹುಷಾರು, ಸೈಡ್ ಹೋಗು. ತಮ್ಮ ಹಾಯ್ ಮಾಡಕತ್ತಲ್ಲಿ. ಸೈಡ್ ಹೋಗ. ಇದು ಮಾಡು. ಪಿಲೇಕಮ್ಮ ಗುಡಿಗಳು ಸಾಲಿ ಹೋಸಿದ. ನಡಿ ಹೊಡ್ಯಾಕಣಿ. ನಡಿ ಗೇಟ್ ಹಾಕೊಂಬರ್ತೀನಿ ಹೊಡ್ಯಾಕಣಿ. ಬನ್ನಿ ನೋಡಿ ಸ್ನೇಹಿತರೆ, ದಪಾಟಿ ತಾಳಿಪಟ್ಟ ಪಡ್ಡು ಇಟ್ಟು ನಾಷ್ಟ ಮಾಡಿ ಇದಕ್ಕೆ 11:15 ಬಸ್ ಐತ್ರಿ. 11 ಕಮ್ಮಿ ಐತೆ. ಹೋಗ್ಬೇಕ್ರಿ. ಶ್ರಾವಣಿ ಹೋಗಿಂದ ನಾನು ಎಡಿಟಿಂಗ್ ಮಾಡಿ ನಿನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ರೀ. ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ನಿಂತು ಕುಂತ 10 ನಿಮಿಷಕ್ಕೆ ನಾಷ್ಟ ಮಾಡಕತ್ತೀನಿ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ತಿನ್ನು ನೋಡಿ ಸ್ನೇಹಿತರೆ. ಊಟ
ನಾಷ್ಟ ಆಯಿತು. ಇವಾಗ ಮುದ್ದೆ ಒಳಗೆ ಹೋಗ್ಬೇಕಂತ ತಯಾರಾಗಿದ್ದೆ. ಅವ ಏನಂತ ಇಲ್ಲೇ ಕೋರ್ ಬ್ಯಾಂಕ್ನ ಮಾಡಿಬಿಡವ ಅದನ್ನು ಅಂತಾಳ್ರಿ. ನೋಡೋಣ ಸ್ನೇಹಿತರೆ, ಇಲ್ಲೇ ಮುದ್ದೆ ಇಲ್ಲಿ ಕೋರ್ ಬ್ಯಾಂಕಿಗೆ ಹೋಗ್ತೀನಿ ಈಗ. ಅಲ್ಲಿ ಆಯ್ತು ಬೇಷಾಯ್ತು ಆಗ್ಲಿಕ್ಕಂದ್ರೆ ಮುದ್ದೇಬಿಹಾಳ ಬ್ಯಾಂಕಿಗೆ ಹೋಗ್ಬೇಕು ನೋಡಿ. ಶ್ರಾವಣಿ ಸ್ಕಾಲರ್ಶಿಪ್ ಮಾಡ್ಸಬೇಕು ಅದನ್ನು. ಅದು ಮುದ್ದೇಬಿಹಾಳಕ್ಕೆ ಹೋಗ್ಲೇಬೇಕು. ನೋಡೋಣ್ರಿ ಆ ಕಡೆ ಊರಿಗೆ ಹೋಗಿ ಸ್ಕಾಲರ್ಶಿಪ್ ಮಾಡಿಸ್ಬೇಕಂತ ಮಾಡೀನಿ. ಬನ್ನಿ ಸ್ನೇಹಿತರೆ, ರೆಡಿಯಾಗಿ ನೋಡಿ ಸಿಂಪಲ್ಲಾಗಿ ಕ್ಯಾರಿ ಬ್ಯಾಗ್ ತೊಗೊಂಡಿನಿ ರೀ. ಇಲ್ಲಿ ನಾವು ಕೋರಾಗಿದ್ದೇನೆ ರೀ, ಮೊದಲು ಕೋರ್ ಪಾಸ್ಬುಕ್ ಮಾಡ್ಸೀನಿ. ಮೊದಲು ಕೋರಾಗಿದ್ದೀನಿ ರೀ ನಾನು. ಇವಾಗ 2 ವರ್ಷ ಆಯಿತು ಆಡ್ಲಿಗೇರಿ ಹೋಗೀನಿ. ಕೋರಾಗಿದ್ದಾಗ 2 ವರ್ಷ ಕೋರಾಗಿದ್ದೆ, 2 ವರ್ಷ ಅದು ಆಡ್ಲಿಗೇರಿ 4 ವರ್ಷ ಏನೋ ತಿಳ್ಕೊಂಡು. ಅದಕ್ಕೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಐತ್ರಿ, ಇಲ್ಲಿನೂ ಐತೆ ಬ್ಯಾಂಕು. ಹಿಂಗಾಗಿ ಇಲ್ಲೇ ಹೋಗಿ ಕೇಳ್ತೀನಿ ರೀ ಅವ್ರಿಗೆಲ್ಲ. ಇದಾಗುತ್ತಾ ಪಾಸ್ಬುಕ್ ಅದು ಚಲೋ ಐತೋ ಇಲ್ಲೋ ಹೆಂಗೆ ಐತೋ ಕೇಳ್ತೀನಿ ರೀ. ಅಲ್ಲೇ ಬ್ಯಾಂಕಿಗೆ ಹೋಗಿ ಕೇಳ್ಕೊಂಡು ಅದು ಏನೇನಾಗೈತೆ ಎಲ್ಲ ಕೇಳ್ಕೊಂಡು ಮತ್ತು ಮುಂದೆ ಅದು ಇಲ್ಲ ಆಯ್ತು. KYC ನಂಬರ್ ಬೇಕಂತ್ರಿ ಗೂಗಲ್ ಪಿನ್ ಅಪ್ಲೈ ಮಾಡೋಕೆ. KYC ನಂಬರ ಗೂಗಲ್ ಪಿನ್ ನಂಬರ್ ಹಾಕಿ ಮತ್ತು ಅಪ್ಲೈ ಮಾಡ್ಬೇಕು ರೀ. ಪೇಮೆಂಟ್ ಹಾಕ್ತಾರೆ ಅವರು. $100 ಕಂಪ್ಲೀಟಾಗಿ ಪೇಮೆಂಟ್ ಆಗ್ತದೆ. ಅದಕ್ಕೆ ಅದನ್ನ KYC ನಂಬರ್ ತರಬೇಕು ಅಂಥೇಳಿ ತಯಾರಾಗೀನಿ ರೀ. ಈಗ ಕೇಳ್ತೀನಿ ರೀ ಇಲ್ಲಿ ಆಯ್ತು. ಇಲ್ಲಿ ಕೋರ್ ಬ್ಯಾಂಕಿಗೆ ಮಾಡಿಸ್ಬಿಡ್ತೀನಿ ರೀ ಅದನ್ನು. ಅಲ್ಲಿ ಪಗಾರ ಅದೆಲ್ಲ ಬರ್ತ್ರಿ ಯೂನಿಯನ್ ಬ್ಯಾಂಕು. ಇದನ್ನ ಒಂದು ಇಲ್ಲೇನು ಬರಲ್ಲ ರೀ. ಮತ್ತು ಬ್ಯಾಂಕ್ ಪಾಸ್ಬುಕ್ ಬಂದ್ ಆಗ್ತಾವ್ರಿ. ಇಲ್ಲೇನು ಜಮಾ ಆಗೋದು ತಕ್ಕೋದಿರ್ಲಿಕ್ಕೆ ಬಂದ್ ಆಗ್ತಾವೆ. ಹಿಂಗಾಗಿ $10 ಚಾರ್ಜ್ ಅಲ್ರಿ. ಹಳ್ಳಿಗೇರಿ ಕೋರ್ ಏನು ದೂರಿಲ್ಲ. ಬೇಕು ಒಂದು ಒಮ್ಮೆ ಬಂದು ತೊಗೊಂಡು ಹೋಗಿ ಬರ್ತಾ. ಕೋರ್ ಬಂದಾಗಾರ ಅವ್ರ ಮನೆ ಬಂದಾಗ ತೊಗೊಂಡು ಹೋಗಿ ಬರ್ತಾ ಅಂತೇಳಿ ಅವು ಇಲ್ಲೇ ಮಾಡಿಸ್ಬಿಡವ ಅಷ್ಟು ಇದಾಗ್ತಾವಂತ ಅಂದ್ಲು. ಹಿಂಗಾಗಿ ಇಲ್ಲೇ ಹೋಗ್ಬೇಕು ಅವ್ವ ಅಂದಿಂದ ಐಡಿಯಾ ಬಂತು ನೋಡಿ. ಅವ್ವ ಹೇಳಿಂದನ ಅದಕ್ಕೆ ತಯಾರಾಗೀನಿ ರೀ. ಅವ್ವ ನಾಷ್ಟ ಮಾಡಕತ್ತಾಳೆ ಇವಾಗ. ಶ್ಯಾಮ್ಕುಮಾರ್ ಆಡಕತ್ತಾಳ ನೋಡಿ. ಇಲ್ಲೇ ಎಷ್ಟು ಗಲಾಟೆ ಮಾಡ್ತಾವಡಿ ಆಡಕತ್ತಾನ. ಬನ್ನಿ ಸ್ನೇಹಿತರೆ, ಬ್ಯಾಂಕಿಗೆ ಹೋಗಿ ಮತ್ತೆ ಸಿಗ್ತೀನಲ್ಲ ಏನಂತಾರೆ ಕೇಳ್ಕೊಂಡು ಮತ್ತೆ ಸಿಗ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲೇ ಬ್ಯಾಂಕಿಗೆ ಬಂದೆ. ಕೆನರಾ ಬ್ಯಾಂಕ್ ನೋಡಿ, ಕೋಳೂರು. ಇದು ಕೋಳೂರ ಬಸ್ ಸ್ಟ್ಯಾಂಡಾಗ ಐತಿ. ಪಂಚಾಯತಿ ಒಳಗನೆ ಐತ್ರಿ ಕೆನರಾ ಬ್ಯಾಂಕು. ನೋಡ್ತಿರ್ಬೇಕ್ರಿ. ಬನ್ನಿ ಒಳಗೆ ಹೋಗೋನು ಕೇಳೋನು ಏನಂತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ಕೇಳ್ತೀನಿ. ಕೇಳಿ ಹೊರ್ಯಾಕೆ ಬಂದು ನೋಡಿ. ಇವಾಗ ಹೊಂಟೀನಿ ಮನೆಗೆ. ಪಂಚಾಯತ್ ನೋಡಿ, ಗ್ರಾಮ ಪಂಚಾಯತಿ ಕೋಳೂರು ಅಂತ ಐತೆ ನೋಡಿ ಸ್ನೇಹಿತರೆ. ಇದು ಈ ಥರ ಬಸ್ ಸ್ಟ್ಯಾಂಡ್ ಮುಂದೆ ಐತೆ ನೋಡಿ. ಅಲ್ಲಿ ನಿಂತ ಸೀದಾ ಬಸ್ ಸ್ಟ್ಯಾಂಡ್ ನಿಂತ ಬಂದ್ರೆ ದೇಗ್ಲ ಅಂತ ಬರ್ತ್ರಿ. ಇಲ್ಲಿ ಹಳೆ ಗುಡಿ ರೀ. ಎಷ್ಟು ತಲೆ ಹೋಗ್ಯಾವ ಎಷ್ಟು ಶತಮಾನ ಹೋಗ್ಯಾವ ಗೊತ್ತಿಲ್ಲ ಸ್ನೇಹಿತರೆ. ಈ ಹಳೆ ಗುಡಿ ನಿಂತಾನೆ ಹೋದ್ರೆ ಮುಂದೆ ಹಾಸ್ಟೆಲ್ ಆಗೈತೆ ರೀ. ಈ ಕಡೆ ಮನೆಗೆ ಹೋಗ್ಬೇಕು ರೀ. ಶ್ಯಾಮ್ಕುಮಾರ್ನ ಅಂಗನವಾಡಿಯಾಗ ಬಿಟ್ಟೀನಿ ರೀ. ಅವನ್ನ ಕರ್ಕೊಂತ ಹೋದ್ರಾತು ಅಂತೇಳಿ ಅಂಗನವಾಡಿ ಬಂದು ನೋಡಿ ಸ್ನೇಹಿತರೆ. ಇಲ್ಲೇ ಅಂಗನವಾಡಿ ಬಂದು ಅವ್ರನ್ನ ಕರ್ಕೊಂಡು ಮತ್ತೆ ಹೊಂಟು ನೋಡಿ ಸ್ನೇಹಿತರೆ. ನೋಡಿ ಅವ ನೋಡ್ತೀನಿ ಮಮ್ಮಿ ಸಾಮರ್ಥ್ಯ ಅಂದ. ಮತ್ತು ಕರ್ಕೊಂಬಂದು ನೋಡಿ ಗುಡಿಗಿಲ್ಲೇ ಕರ್ಕೊಂಬಂದು ತೋರಿಸ್ಕೊಂಡು ದೇಗ್ಲೈತಪ್ಪ ಇಲ್ಲಂದ್ರೆ ಎಂಥ ಮಮ್ಮಿ ಎಂಥ ಅನ್ನಕತ್ತ ತೋರಿಸ್ಕೊಂಡು ಒಳ್ಳೆ ಮರಳಿ ಹೊಂಟು ನೋಡಿ ಸ್ನೇಹಿತರೆ. ಬನ್ನಿ ಮನೆಗೆ ಹೋಗಿ ನೋಡಿ. ಅಲ್ಲಿ ನಿಂತ ಬಂದು ಅವ್ರು ಗಾಡಿ ಹಾಕೋ ಹೊಂಟಾರ ನೋಡಿ ಸ್ನೇಹಿತರೆ. ಇಲ್ಲೇ ಪುಟ್ಟಿ ಗಾಡಿ ಅಂತಾರೆ ನೋಡಿ. ಹಳ್ಳಿ ಕಡೆ ಪುಟ್ಟಿ ಗಾಡಿ ಅಂತಾರೆ. ದೊಡ್ಡ ಗಾಡಿ ಹೋಗ್ಬಿಟ್ಟು ನೋಡಿ. ದೊಡ್ಡ ಎತ್ತಿನ ಗಾಡಿ ದೊಡ್ಡ ಹೋದ್ವು ರೀ. ಈಗ ಹಳ್ಳಿ ಕಡೆ ಸಣ್ಣ ಬಂದುಬಿಟ್ಟವು. ಶ್ಯಾಮ್ಕುಮಾರ್ ಹೆಂಗೆ ಓಡ್ತಾವೆ ಮನೆಗೆ. ನಮ್ಮವ್ರ ಮನೆ ಎರೆಗಾಲ ರೋಡಿಗೆ ಐತೆ ನೋಡಿ. ಫುಲ್ ಎರೆಗಾಲ ರೋಡಿಗೆ ರೀ. ವೈನಿ ಹೋಗ್ಬೇಡ ಅನ್ನಕತ್ತಾಳ್ರಿ ಊರಿಗೆ. ಸೋಬನ್ ಕರೆ ಐತ್ರಿ. ನೋಡಿ ಸ್ನೇಹಿತರೆ, ಬ್ಯಾಂಕಿಗೆ ಹೋಗಿ ಅದನ್ನು ನೋಡಿ ಇವಾಗ ಬಂದು ನೋಡಿ IPS ನಂಬರ್ ಬರ್ಸ್ಕೊಂಡು ಬ್ಯಾಂಕಿಗೆ ಹೋಗಿ ಅದು ಬೇಕೇ ಬೇಕ್ರಿ. ಗೂಗಲ್ ಪಿನ್ ಮಾಡತ್ತಲ್ಲ IPS ನಂಬರ್ ಬೇಕೇ ಬೇಕು. ಬರ್ಸ್ಕೊಂಡು ಬಂದು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತೆ ನೋಡಿ. ಬನ್ನಿ ಇನ್ನು ಬಸ್ ಯಾವ್ದು ನೋಡ್ಕೊಂಡು ಊರಿಗೆ ಹೋಗ್ಬೇಕು ನೋಡಿ ಹಳ್ಳಿಗೇರಿಗೆ. ಶ್ರಾವಣನ ರೆಡಿ ಮಾಡ್ತೀನಿ ರೀ. ಅವನು ಅಂಗನವಾಡಿ ಓಡಿ ಬಂದು ನೋಡಿ. ನಾನು ರೆಡಿ ಆಗೀನಿ ರೀ. ಅವನಿಗೆ ರೆಡಿ ಮಾಡಿ ಹೋಗ್ಬಿಡ್ತೀವಿ ಸ್ನೇಹಿತರೆ. ಶ್ರಾವಣಿ ನೋಡೋಣ ರೀ. ಶ್ರಾವಣಿ ಸಾಲಿಗೆ ಹೆಂಗಾಗತ್ತೆ. ಬನ್ನಿ ಮತ್ತೆ ಸಿಗ್ತೀವಿ ರೀ ನಿಮ್ಗೆ ರೆಡಿಯಾಗಿ ಊರಿಗೆ ಹೋಗಕ್ಕೆ. ಗಂಟೆ ಊರಿಗೆ ಅಂತೇಳಿ ಮುತ್ಯಾಗ ನೋಡಿ ಬರ್ರಿ ಊರಿಗೆ. ಶ್ರಾವಣ ತಯಾರಾಗ್ಯಾರ ನೋಡಿ. ಶ್ರಾವಣ ಹಾಯ್ ಹೋಗ್ಬಲ್ಲ ಯಾವ್ದಪ್ಪ. ಹೋಗಿ ಬರ್ತೀನಿ. ಕೈ ಯಾಕೆ ಮುಗಿತಿ? ಯಾಕೆ ಕೈ ಮುಗಿಬೇಡ. ಕಡೆಗೆ ನೀರು ತುಂಬಿಸೋದ ಬಿಟ್ಟು ನೋಡಿ ಇವ ನಿನ್ನ ಕೈಲಿ. ಹಾಂ ಸಣ್ಣ ಬಟ್ಲಿ ಎಲ್ಲಿ ತಂದ್ರೆ ಬೆಡ್ಸಿನ ಇವು $10 ಏಟು ಇವು? ಹಾಂ ಎಲ್ಲಿ ಅಲ್ಲಿ ಚಪಾತಿ ಮಾಡಕ್ಕೆ ಶೋಭನ್ ಕಾರ ಆಯ್ತಲ್ಲ. ಹಾಂ ಹೋಗ್ಬೇಡ ಅಂತ ಹೇಳಿದ್ರು. ಮತ್ತೇನು ಮಾಡಿ ಓದ್ತೀನ ನೋಡಿ. ಮನೆ ನಿಂತ ಹೊರ್ಯಾಕೆ ಬರೋರಾಗನೇ ಬಸ್ ಬಂದೇ ಬಿಡ್ತು ಸ್ನೇಹಿತರೆ.
ಓಡಿ ಹಿಂದೆ ಓಡಿ ಬಂದು ಬಸ್ ಹತ್ತಿ ಕುಂತು ನೋಡಿ. ಇವಾಗ ಸೀಟ್ ಇದ್ದು ರೀ, ಅಪ್ಪ್ಯಾಗ ಕುಂತಿದ್ದ. ಅಪ್ಪನ ಮಗ್ಳು ಇನ್ನೊಬ್ಬ ಅಪ್ಪೆ ಅದನ್ರಿ. ನಾವು ಕುಂತಿ ಕಂಡಕ್ಟರ್ ಟಿಕೆಟ್ ಕೊಡಕತ್ತಾರ ನೋಡಿ. ಇಲ್ಲಿ ಸ್ನೇಹಿತರೆ, ಅಡಲಗೇರಿ ಬಂದೆ ನಾನು. 2 ಬಸ್ಸಿಗೆ ಹತ್ತಿದೆ. ಟೈಮ್ ಬಂದು ಹಂಗೆ ಬರೋಕ್ಕೆ ಇಲ್ಲಿ ಮುದ್ದಾದ ಕೋಲಿಲ್ರಿ. ಇಲ್ಲಿ ಸರ್ಕಾರ ದವಾಖಾನೆ ಕ್ರಾಸಿಗೋದು. ಸರ್ಕಾರ ದವಾಖಾನೆ ಮುಂದೆ ಬಂದು ಕುಂದ್ರಕ್ಕನೆ ಒಂದು ಆಟೋ ಬಂತು. ಹಂಗೆ ಬಂದು ನೋಡಿ ಚೆಲ್ಲಿ ಸಿಕ್ಕೋಡಿ ಆಟೋ ಬಂದೇ ಬಿಡ್ತು ನೋಡಿ. ಸ್ನೇಹಿತರೆ, ಇವಾಗ ಊರಿಗೆ ಬಂದೆ. ಊರಿಗೆ ಬಂದು ಕುಂತಿ ನೋಡಿ. ಇವಾಗ ಎಲ್ಲ ಉಷ್ಟು ಮನೆ ತುಂಬ ಹಂಗೆ ಅದ ನೋಡಿ. ಸಾಮಾನು ಬಟ್ಟೆ ತೆಗಿಟ್ಟಿರಲ್ಲ ಮೊನ್ನೆ ಉಟ್ಟು ಮನೆ ತುಂಬ ಹಂಗೆ ಅದಾವ್ರಿ. ಇವಾಗ ಬಂದೆ ನೋಡೋಣ್ರಿ ಏನೇನಾಗುತ್ತೋ ಕೆಲಸ. ಸುಸ್ತು ಮಾತ್ರ ಆಗೈತ್ರಿ. ದಡ ಮನೆ ಅದಾವ್ರಿ. ನಿನ್ನೆ ರಾಟಿ ಮೆಟ್ರಲ್ ಸಾಮಾನು, ಸ್ಟೇಷ್ನರಿ ಸಾಮಾನು ತೊಗೊಂಬಂದು ನಾನು ಅಡಲಗೇರಿ ಬರ್ಬೇಕಂದೇನಿ ರೀ. ನೀನು ಬಂದು ಇಟ್ಟು ಒಳ್ಳೆ ಹೋಗೋರ ಟೈಮ್ ಸಿಗಲ್ಲ. ಶ್ರವಣ ಕುಮಾರ ಕೋರಾಗಿದ್ರಲ್ರಿ. ಹಿಂಗಾಗಿ ದಡಮ್ಮ ಮಗನ ಕೈ ನಮ್ಮ ಅಣ್ಣನ ಕೈ ಕಳ್ಸಿದ್ದೀನಿ ರೀ. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನಾನು ಇವ್ನು ಊರಿಗೆ ದಡಮ್ಮರ ಮನೆಗೆ ಅದಾವ್ರಿ. ಅಲ್ಲಿ ಹೋಗಿ ಸಾಮಾನು ತರಬೇಕು. ತಂದಿಟ್ಟು ನೋಡ್ತೀನಿ ಏನೋ ಕೆಲಸ ಮಾಡೋದಾಗುತ್ತೆ. ಬೇಜಾರಾಯ್ತು ನೋಡಿ. ಯಾಕಂದ್ರೆ ನಮ್ಮ ಊರಿಗೆ ಬರಾಗ ಒಂದು ತೀರ್ಕೊಂಡ್ರು ನೋಡಿ. ಏನು ಮಾಡ್ತೀವಿ ಬರೋಕೆ ಕೇಳಿ ಒಂಥರ ಬೇಜಾರಾಯ್ತು. 4 ಮಂದಿ ಮಕ್ಳು ಅದ ರೀ. ಮಂಗಳೂರ ದುಡ್ಕೊಂಡು ತಿಂತಿದ್ರಿ ಪಾಪ. 3 ಹೆಣ್ಣು 1 ಗಂಡು ಐತೆ ನೋಡಿ. ಮಂಗಳೂರ ಮನೆ ಹಿಡ್ದಾರಂತೆ ಅನ್ನಾರು. ಇರು ಭಾಗ್ಯ ಬನ್ನಿ ನೋಡಿ. ಏನು ಮಾಡೋದು, ಒಂದು ಕೆಟ್ಟ ಘಟನೆ ಅಂತಲೇ ಹೇಳ್ಬೋದು ರೀ. ಭಾಗ್ಯ ಹೊಡಿತಾಕ ನರ್ಸುನಿಗೆ ತಕ್ಕ ಆಗೈತೆ ಅಂತ ನೋಡಿ. ಆಕ್ಸಿಡೆಂಟು. ಬೈಕ್ ಹೋದಾರಿ. ಹುಷಾರು ಹೊಡಿಬೇಕು ನೋಡಿರಿ ಗಾಡಿ ಹೊಡಿಯೋರು. ಯಾರೇ ಅಣ್ಣ ತಮ್ಮಿಂದರಾಗಲಿ ಹುಷಾರಾಗಿ ಗಾಡಿ ಹೊಡ್ರಿ ಅಂತ ಹೇಳ್ತು ನೋಡಿ. ಯಾಕಂದ್ರೆ ನಮ್ಮ ನಮ್ಮನೆ ತಿರ್ತೈತೆ ನೋಡಿ. ಇವಾಗ ಊರಿಗೆ ಬಂದೀನಿ. ಹೆಂಗೋ ಇರಲಿ ಪಾಪ, ಹೆಂಗೋ ಯಾರೋ ಹೊಡ್ಕೋದ್ರು ಹೇಳಕ್ಕೆ ಬರಲ್ರಿ. ಎಣ್ಣೆ ಬರೋದು ಸ್ವಲ್ಪ ಆದರೂ ಎಚ್ಚರ ಇರ್ಬೇಕು ನೋಡಿ. ಡೈಲಿ ಒಂದು ವಿಡಿಯೋ ಲೇಟಾಗಿ ಬರ್ತಾವ್ರಿ. ಸ್ಟೇಷ್ನರಿ ಸಾಮಾನು ಒಂದು ವಿಡಿಯೋ ಬರ್ತೈತಿ. ಟೈಲರಿಂಗ್ ವಿಡಿಯೋ ಒಂದು ಬರ್ತೈತಿ. ಯಾಕಂದ್ರೆ ಅಷ್ಟು ಒಂದೇ ವಿಡಿಯೋದಾಗ ಮಾಡ್ಯಾರ. ವಿಡಿಯೋ ಹೇಳ್ತಾಗತ್ತೆ. ಡೈಲಿ ವಿಡಿಯೋದಾಗ ಒಂದೊಂದು ತೋರಿಸ್ಕೊತಾ ಹೋಗ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ನೋಡಿ. ಬಟ್ಟೆ ಏನು ಬಿಸ್ತೀನಿ ಯಾವತ್ತೇ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ವಿಡಿಯೋಲಿ ಸ್ಕಿಪ್ ಮಾಡಬೇಡ ಅಂತ ಹೇಳ್ತೀನಿ. ಹೋಮ್ ಟೂರ್ ಬಗ್ಗೆ ಭಾಳ ಮಂದಿ ಕೇಳಿದ್ರಿ. ಹೋಮ್ ಟೂರ್ ವಿಡಿಯೋ ಮಾಡ್ಕೊಂಬಂದಿನಿ. ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾಳೆಗೆ ಯಾವ ವಿಡಿಯೋ ಬರ್ತೋ ಹೋಮ್ ಟೂರ್ ವಿಡಿಯೋ ಬರ್ತಾವೆ ಗೊತ್ತಿಲ್ಲ ಸ್ನೇಹಿತರೆ. ನೋಡ್ತೀನಿ ರೀ. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ನಳ ಬಂದವ್ರಿ. ಹಿಂಗಾಗಿ ಅಣ್ಣ ತೀರ್ಕೊಂಡಲ್ಲ. 3 ಹೆಣ್ಣು 1 ಗಂಡು ರೀ. ಅಕ್ಕ ಹೆಂಗೆ ಮಾಡ್ಬೇಕು ಹೇಳಿ. ನನ್ನ ಪರಿಸ್ಥಿತಿ ಅವ್ರಿಗೆ ಬಂತು ನೋಡಿ. ಏನೋ ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂದ್ರೆ ನಮ್ಮ ಕಣ್ಣಿದ್ರಿಗೆ ಆಗ್ಬಿಡ್ತು ನೋಡಿ. ಏನು ಮಾಡೋಕ್ಕಾಗಲ್ಲ. ಗಟ್ಟಿ ಆಗ್ಬೇಕು ನೋಡಿ. ಅವರು ಕೂಡ ಆ ದೇವರು ಅಕ್ಕಗ ಆ ದೇವರು ನನ್ನ ಗಟ್ಟಿತನ ಕೊಳ್ಳಿ ಅಂತ ನಾನು ಅನ್ಕೋತೀನಿ ನೋಡಿ ಸ್ನೇಹಿತರೆ. ಈ ಪರಿಸ್ಥಿತಿ ಒಳಗಿದ್ದವ್ರಿಗೆ ನಾನು ಯಾವ ಥರ ಗಟ್ಟಿಯಾಗಿ ಮಾಡ್ಕೊತಿರ್ತೀನಿ ಆ ಥರ ಗಟ್ಟಿತನ ಕೊಡಬೇಕು. ಆ ಥರ ಬುದ್ಧಿ ಹಾಕಲಿ ದೇವರು. ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅನ್ಕೋತೀನಿ. ಯಾಕೆ ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ನನ್ನ ಮಾತ್ರ ಈ ಘಟನೆ ನಡೆದಿದ್ದು ನೋಡಿ ನನಗೆಲ್ಲ ಹಿಂದಿನೆಲ್ಲ ನೆನಪಾಗ್ಬಿಡ್ತು ಸ್ನೇಹಿತರೆ. ಬೇಜಾರಾಗ್ಬಿಡ್ತು ನೋಡಿ. ಬೇಜಾರಾದರೂ ಏನು ಮಾಡೋಕ್ಕಾಗಲ್ಲ ರೀ. ಬೇಜಾರಾಗಲಿಕ್ಕೂ ಏನು ಮಾಡೋಕ್ಕಾಗಲ್ಲ. ಬನ್ನಿ ಸ್ನೇಹಿತರೆ. ನೀರು ಬಂದವು. ನೀರು ತುಂಬಬೇಕು. ಮನೆ ಎಲ್ಲ ಕಸ ಗುಡಿಸ್ಬೇಕು. ಮನೆ ಶುಕ್ರವಾರ ಮನೆ ತೊಳೆದಿತ್ತು. ಮೊನ್ನೆ ಆಯ್ತಾರ ತೊಳ್ಕೊಂಡು ಹೋಗೀನಿ. ಇನ್ನೂ ಹೊಲಸಿಲ್ರಿ. ಯಾರು ಮನ್ಯಾಗನೇ ಇಲ್ಲ. ನಾವು ಆಯ್ತಾರ ಅಮಾಸಿ ದಿನ ಮನೆ ಶನಿವಾರ ತೊಳೆದು ಆಯ್ತಾರ ಅಮಾಸಿ ಹೋಗಿವಿ. ನೋಡ್ರಿ ಇವತ್ತಿನ ತೊಳೆದಾಗಲ್ರಿ. ಸುಸ್ತಂದು ರೀ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ನೀರಿಗೆ ಹಚ್ತೀನಿ ರೀ. ನೀರು ಬಂದವ್ರಿ. ಇಷ್ಟು ಬ್ಯಾರಲ್ ತೊಳೆದು ಎಲ್ಲ ನೀರು ತೊಳ್ಕೊಕ್ಕೆ ನೀರು ತುಂಬ್ಕೊತೀನಿ ರೀ. ಕುಡಿ ನೀರು ಬಂದಾವ ಸೋಳು ನೀರು ಬಂದಾವ ಗೊತ್ತಿಲ್ಲ. ಹರಿಯಾಕತ್ತವ್ರಿ ಮನೆ ಮುಂದೆ ಮಾತ್ರ ನೀರು. ಅದಕ್ಕೆ ತುಂಬ್ಕೊತೀನಿ. ಬನ್ನಿ. ಪುಟ್ಟಕ್ಕ ಮನೆ ಹೋಗಿದ್ದೆ. ಚಾವಿ ತೊಗೊಂಬಂದೆ. ಗೂಗಲ್ ಪೇ ಇಸ್ಕೊಂಬರ್ಬೇಕು ರೀ. ಪುಟ್ಟಕ್ಕ ಇಲ್ರಿ ಮನೆ ಒಳಗೆ ಹೋಗ ಅಂತ ಆಕೆ ಬಂದ ತಕ್ಷಣ ಗೂಗಲ್ ಪೇ ಇಸ್ಕೊತ ನೋಡಿ ಸ್ನೇಹಿತರೆ. ಗೂಗಲ್ ಪೇನ್ ಅರುಣೆ ಇಲ್ರಿ. ಆ ಆಂಟಿ ಹಿಂಗಾನ ಅದೇ ಟೆನ್ಷನ್ ಈ ಕಡೆ ಬಂದೆ. ಮತ್ತು ಇವಾಗ ನೆಪಾತ್ ನೋಡಿ ಗೂಗಲ್ ಪೇನ್ದು. ಅದನ್ನು ನಿಮ್ಗೂ ಶೇರ್ ಮಾಡಿದೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಗೂಗಲ್ ಪೇನಿಂದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ರೀ. ಯಾಕಂದ್ರೆ ಆ ಕಡೆ ನಾನು ಊರಿಗೆ ಹೋಗೀನಿ. ಅಡ್ಡಾಡೋದು ಪ್ರತಿಯೊಂದು ನಂದು ಗೂಗಲ್ ಪೇನು ಬಂದೈತೆ ಎಲ್ಲರಿಗೂ ಗೊತ್ತು ಮಾಡೀನಿ ರೀ. ಯಾಕೆ ವಿಡಿಯೋ ಎದ್ರ ಸಲ ಮಾಡ್ತಾರೆ ಅಕ್ಕ ಅನ್ಕೋತಿರ್ಬೇಕು ರೀ. ನಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಹೆಂಗಿಲ್ಲ, ನನಗೆ ಯೂಟ್ಯೂಬ್ ಕಲಿಯೋಕೆ ಯಾರು ಹೆಲ್ಪ್ ಮಾಡ್ಯಾರ, ನಂದು ಯೂಟ್ಯೂಬ್ ಜರ್ನಿ ಹೆಂಗಿತ್ತು, ನಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ಸ್ವಲ್ಪ 2 ಮಾತು ಹೇಳ್ಕೋಬೇಕಂತೀನಿ. ನೀವು ಯಾರಾದರೂ ಹೇಳ್ಕೋರಿ ಅಕ್ಕ ನಿಮ್ಮ ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಹೆಂಗಿಲ್ಲ, ನಿಮ್ಗೆ ಯೂಟ್ಯೂಬ್ ಯಾರು ಹೇಳ್ಕೊಟ್ರೆಲ್ಲ ಆ ಥರ ಹೇಳ್ಕೋಬೇಕಂತ ನಾ ಮಾಡೀನಿ ರೀ. ಎಲ್ಲ ನೀವು ಎಷ್ಟು ಕಮೆಂಟ್ ಹಾಕ್ತೀರಿ ಅದ್ರ ಮ್ಯಾಗ ಹೇಳಿದ್ರಾತು. ಯಾರಿಗೆಲ್ಲ ಕುತೂಹಲ ಐತೆ ನನ್ನ ಬಗ್ಗೆ ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳೋದು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಕಮೆಂಟ್ ಹಾಕಿ. ನಾನು ಮುಂದೆ ಬರೋ ವಿಡಿಯೋದಾಗ ಒಂದು ಗೂಗಲ್ ಪೇನ್ ಬಗ್ಗೆನೇ ಗೂಗಲ್ ಪೇನ್ ಹುಡ್ಕೊಂಡು ಯೂಟ್ಯೂಬ್ ಹೆಂಗೆ ಮಾಡಿದೆ, ಹೆಂಗೆ ಚಲೋ ಮಾಡಿದೆ, ಏನೇನಾಯ್ತು ಯೂಟ್ಯೂಬ್ ಜರ್ನಿ ಒಳಗೆ, ನಾನು ಎಷ್ಟು ಕಷ್ಟಪಟ್ಟೀನಿ, ಎಷ್ಟು ನೋವು ಪಟ್ಟೀನಿ, ಯಾರ್ಯಾರ ಕೈಗೆ ಏನೇನು ಹಸ್ಕೊಂಡೀನಿ ಎಲ್ಲ ಥರನೂ ನಿಮ್ಗೆ ಶೇರ್ ಮಾಡ್ತೀನಿ. ಅದು ಒಂಥರ ಮೋಟಿವೇಶನ್ ವಿಡಿಯೋನೇ ಆಗಿರ್ತೀರಿ.
ನಾನು ಶೇರ್ ಮಾಡೋದು. ಅದಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಗೂಗಲ್ ಪಿನ್ನದು ಅರ್ಥ ಗೊತ್ತಾಗತ್ತೆ ರೀ, ಹೆಂಗೆ ಅಪ್ಲೈ ಮಾಡೋದು ಹೆಂಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊತೀನಿ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಬಗ್ಗೆ ಮಾತ್ರ ಹೇಳ್ಕೊಳ್ಳೋಂಥ ಪದನ ಐತ್ರಿ. ಯಾಕಂದ್ರೆ ಅವ್ರ ಸಪೋರ್ಟಿಂದನೇ ಇಷ್ಟು ನಾ ಎಲ್ಲ ಮಾತಾಡಿ ಬೆಳೆಯೋಕೆ ಅವಕಾಶ ಸಿಕ್ಕಿದ್ದು. ಅದಕ್ಕೆ ಸ್ನೇಹಿತರೆ ಮಾತಾಡಕತ್ತಂಗೆ ಮಾತಾಡ್ತಿರ್ತೀನಿ. ಅದಕ್ಕೆ ರೀ ಸಾಕು ಬನ್ನಿ, ಇವಾಗ ನೀರು ತುಂಬಬೇಕು, ಕೆಲಸ ಭಾಳ ಇದೆ. ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ, ಎಷ್ಟು ಆಗುತ್ತೋ ಗೊತ್ತಿಲ್ಲ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ. ಮತ್ತು ಯಾರ ಬಗ್ಗೆ ಇಂಟ್ರೆಸ್ಟ್ ಐತೆ ಗೂಗಲ್ ಪಿನ್ ಬಗ್ಗೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಂದ್ರೆ ಇಂಟ್ರೆಸ್ಟ್ ಐತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋ ಮರಿಬೇಡಿ. ಅವು ಎಷ್ಟು ಕಮೆಂಟ್ ಬರ್ತಾವೆ ಅದ್ರ ಮ್ಯಾಗ ನಾನು ವಿಡಿಯೋ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವು ಮತ್ತು ನೀರಿಗೆ ಹಚ್ಚಿ ಮತ್ತು ಸಿಗ್ತೀವಿ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ನೀರು ಬೈದು ಅಂಗಳ ಸ್ವಚ್ಛ ತೊಳೆದೆ, ಮನೆ ಎಲ್ಲ ಕಸ ಹುಡುಗೀನಿ ರೀ. ಶ್ಯಾಮ್ಕುಮಾರ್ ಮಲ್ಕೊಂಡು ನೋಡಿ, ಫ್ಯಾನ್ ಹಚ್ಚಿನಿ, ಎಲ್ಲ ಬಟ್ಟೆ ಪಟ್ಟಿ ಮನೆ ತುಂಬ ಹಂಗೆ ಓದೋಗ್ಬಿಟ್ಟಿದ್ದೆ. ಇಷ್ಟು ಮಡಿಚಿಟ್ಟೆ, ಇವಿಷ್ಟು ಬಟ್ಟೆ ಏನೈತೆ ಮ್ಯಾಕೆ ಐತಿತ್ತು ನೋಡಿ, ಇಷ್ಟು ಮಾಲ್ ಐತೆ ನೋಡಿ ಸ್ನೇಹಿತರೆ. ತಳಗಿತ್ತಲ್ರಿ ಕಸ, ಅಲ್ಲಿ ಮ್ಯಾಗಿನ ಕಸ ಹುಡ್ಕೊಂಡು ತಳಗಿನ ಕಸ ಹುಡುಗ ಮ್ಯಾಕೆ ಐತಿಟ್ಟಿನಿ. ಇವತ್ತೇನು ಬಿಚ್ಚದಾಗಲ್ಲ ರೀ, ಟೈಮ್ ಹೊತ್ತು ಮುಳುಗಕ್ಕೆ ಬಂದೈತಿ. 5 ಮ್ಯಾಗ ಆಗೈತೆ ರೀ. ಈಗ ಹಿಂದಿನ ಕಸ ಗುಡ್ಸ್ಕೊಂಡು ನೀರು ತುಂಬೇಕ್ರಿ, ಇಷ್ಟು ಬಟ್ಟೆ ತೆಗಿಬೇಕ್ರಿ. ಒಂದು ಕಡೆ ಒಟ್ಟಬೇಕು ಮೊದ್ಲಿನ ಮಾಲು. ಯಾವ್ದು ಆಗುತ್ತೆ ಯಾವ್ದು ನೋಡೋಣ ಬನ್ನಿ ನೋಡಿ. ಅಡುಗೆ ಮನೇನ ಎಲ್ಲ ಕಸ ಗುಡ್ಸೀನಿ, ಹಿಂದಿನ ಕಸ ಗುಡಿಸ್ತೀನಿ ರೀ. ಹಿಂದಿನ ಕಸ ಗುಡಿಸಿ ನೀರು ಬ್ಯಾರಕ್ಕೆ ನೀರು ಹಚ್ಚಿ ಮತ್ತು ಸಿಗ್ತೀನಿ ನೋಡಿ. ಎಲ್ಲ ಬಿಚ್ಚಾಕಿದ್ದೆ ಸಾಮಾನು ಇಲ್ಲಿಗೆ ಓರಿ ಬಂದ್ರೆ ಮನೆ ಅನ್ನಂಗಿರಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಮತ್ತು ಸಿಗ್ತೀನಿ ನಿಮಗೆ. ಮಮ್ಮಿ ಬಟ್ಟೆಗೆ ಹಾಕ್ಯ ನೋಡಿ ಸ್ನೇಹಿತರೆ, ಬಟ್ಟೆ ಹೋದ ಹಾಕೀನಿ. ಶ್ರಾವಣಿ ನೋಡ್ರಿ ಮಮ್ಮಿ ಬಟ್ಟೆ ಹೋದ ಅಂತೇಳಿ ತಂದು ಕೊಟ್ಟು ನೋಡಿ ಫೋನು. ಚಳ್ಳಾರಿಕಾಯಿ ಸುಸಾಕತ್ತಿ ನೋಡಿ. ಇಲ್ಲೇ ಪಲ್ಯ ರೊಟ್ಟಿ ಮಾಡ್ಬೇಕ್ರಿ, ಚಳ್ಳಾರಿಕಾಯಿ ಪಲ್ಯ ಮಾಡ್ತೀನಿ. ಕರೆಂಟ್ ಹೋದ್ರು ನೋಡಿ, ಫ್ಯಾನ್ ಹಚ್ಚೋಕಿದ್ದು ಯಾಕೆ ಸಿಕ್ಕಾಪಟ್ಟೆ ಮನ್ಯಾಗ ಬಳಕಿಲ್ಲಲ್ರಿ, ಮನೆ ಸಿಕ್ಕಾಪಟ್ಟೆ ಸೊಳ್ಳೆಗ್ಯಾವು. ಬನ್ನಿ ಸ್ನೇಹಿತರೆ, ಚಳ್ಳಾರಿಕಾಯಿ ಸೋಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ ಹಂಗೆ ಚಳ್ಳಾರಿಕಾಯಿ ಮುರಿದು ಹಂಗೆ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಗೂಗಲ್ ಪಿನ್ ಉದ್ದಿನ ಕಡ್ಡಿ ಬೆಳಗಿ, ಯಾಕಂದ್ರೆ ಅದನ್ನು ಪಾಲಿ ಸಿಕ್ಕಿದ್ದು ಪಂಚಾಮೃತ ನೋಡಿ. ಹೀಗಾಗಿ ಅದಕ್ಕೂ ಪೂಜೆ ಮಾಡಿ, ಶುಕ್ರವಾರ ಇತ್ತಲ್ಲ ಹಂಗೆ ಮನ್ಯಾಗ ಪೂಜೆ ಮಾಡಿ ಮತ್ತು ಚಳ್ಳಾರಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಊಟ ಮಾಡಿದೆ ಸ್ನೇಹಿತರೆ. ಫುಲ್ ಸುಸ್ತಾಗೈತಿ. ಟೈಮ್ ಬಂದು 8 ಗಂಟೆ ಆಗೈತೆ. ದೊಡ್ಡಮ್ಮರ ಮನೆಗೆ ಹೋಗಿ ಅದನ್ನು ಗಂಟು ತರಬೇಕಂತೀನಿ, ಹೋಗೋದು ಅಲ್ಲಿ ನೋಡಿ ಸದ್ದು ಹೋಗ್ಬೇಕಂತೀನಿ. ನೋಡು ಸ್ನೇಹಿತರೆ ಹೆಂಗೆ ಗೊತ್ತಾ, ನಾಳೆ ಮುಂಜಾನೆ ಶೇರ್ ಮಾಡಿರ್ತೀವಿ ವಿಡಿಯೋದಾಗ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಶ್ರಾವಣಕುಮಾರ ಮಲ್ಕೊಳಕತ್ತಾರಿ. ಹಾಸಿಗೆ ವಿಡಿಯೋ ಇಲ್ಲೇ ಕುಂತು ವಿಡಿಯೋ ಮಾಡೋಕ್ಕಿದ್ದೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ ಎಲ್ಲರಿಗೂ. ಬಾಯ್, ಗುಡ್ ನೈಟ್. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಗುಡ್ ನೈಟ್, ಬಾಯ್ ನೋಡಿ. ಶ್ರಾವಣಕುಮಾರ್ ಗುಡ್ ನೈಟ್ ಹಾಕದವನಿ. ಏನಪ್ಪ ಉಪ್ಪ ಕೊಡೋದು ನೋಡಿ. ನಾವು ವಿಡಿಯೋ ಗುಡ್ ನೈಟ್ ಹೇಳಿದ್ನಲ್ಲ, ಅವನು ಕೂಡ ನಾನು ಗುಡ್ ನೈಟ್ ಹೇಳ್ತೀನಿ ಮಮ್ಮಿ ಅಂತ ಬಂದ ಶ್ರಾವಣಿ ಮುಕ್ಕೊಂಡ ಓಡಿ. ಬನ್ನಿ ಸ್ನೇಹಿತರೆ, ನಾನು ನಾಳೆ ಸಿಗ್ತೀನಿ ರೀ ನಿಮ್ಗೆ. ಸರಿ.